Aster DM Healthcare strengthens its 12-plus-year legacy in Bengaluru with expansion of Women-Children facility at Aster Whitefield Hospital. With this expansion, Aster Whitefield's bed capacity increases from 380 to 539 beds. The Advanced Treatment Center, called the Aster Women Children, will help address the healthcare needs of women and children from across geographies. Bengaluru. 13th April 2026, Aster DM Healthcare, one of the largest integrated healthcare providers in India. ನಲ್ಲಿ ಆಸ್ಟರ್ಸ್ ಗ್ರೂಪ್ನವರು ಈಗಾಗಲೇ ಅವರು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಈಗ ಹೊಸದಾಗಿ ನೂತನವಾಗಿ ಭಾಳ ಅತ್ಯಾಧುನಿಕವಾದಂಥ 150 ಬೆಡ್ಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಾಡ್ತಾಯಿದ್ರು. ಇವತ್ತು ಉದ್ಘಾಟನೆ ಆಗಿದೆ. ಇದಕ್ಕೆ ನಮ್ಮ ಸ್ಪೀಕರ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ. ಆಜಾದ್ ಮೂಪನ್ ಅವರು ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಈ ರೀತಿಯಾದಂಥ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಏನಿರ್ತದೆ ಅದನ್ನು ಅಂತಾರಾಷ್ಟ್ರ ಮಟ್ಟದ ಒಂದು ಏನು ಯಾರು ಬೇಕಾದರೂ ಕೂಡ ಈ ದೇಶದಿಂದ ಅಥವಾ ಹೊರ ದೇಶದಿಂದ ಜನ ಬಂದು ಚಿಕಿತ್ಸೆ ಪಡ್ಕೋಬೋದು, ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದು ನಮ್ಮ ಬೆಂಗಳೂರು ನಗರದಲ್ಲಿ ಈಗಾಗಲೇ ಅನೇಕ ಒಳ್ಳೊಳ್ಳೆ ಆಸ್ಪತ್ರೆಗಳು ಬರ್ತಾ ಇದೆ. ಅದಕ್ಕೆ ಇವತ್ತು ಇದೊಂದು ಇನ್ನು ಹೊಸದಾಗಿ ಜೋಡಣೆ ಆಗಿರುವಂಥದ್ದು ಬೆಂಗಳೂರು ನಗರಕ್ಕೆ ಇನ್ನೂ ಹೆಚ್ಚಿನ ಒಂದು ರೀತಿ ಹೆಲ್ತ್ ಹಬ್ ಆಗ್ತಾಯಿದೆ. ಬೆಂಗಳೂರು ಎಲ್ಲ ರೀತಿಯ ಒಂದು ಒಳ್ಳೊಳ್ಳೆ ಚಿಕಿತ್ಸೆಗಳನ್ನು ಇಲ್ಲಿ ಜನ ಪಡ್ಕೊಳ್ತಕ್ಕಂಥದ್ದಕ್ಕೆ ಎಲ್ಲ ಕಡೆಯಿಂದ ಬರೋದಕ್ಕೆ ಇವತ್ತು ಆಗ್ತಾ ಇರುವಂಥದ್ದು ಭಾಳ ಸಂತೋಷ. ಅದರಲ್ಲಿ ಆಸ್ಟರ್ ಗ್ರೂಪ್ನವರು ಇವತ್ತು ವಿಶೇಷವಾದಂಥ ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಸಂತೋಷ. ಈಗಾಗಲೇ ಸ್ಪೀಕರ್ ಸಾಹೇಬರು ಹೇಳಿದಾಗ ಇದು 3ನೇ ಆಸ್ಪತ್ರೆ, ಇನ್ನು 3ರಿಂದ 4, 5, 6 ಆಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ನಮ್ಮ ಬೆಂಗಳೂರು ನಗರಕ್ಕೆ ಇದು ಒಂದು ಒಳ್ಳೆಯ ಸೇವೆ ನೀಡಿದ್ದಕ್ಕೆ ಅವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿರುವಂತಹ ಆಸ್ಟರ್ ಹಾಸ್ಪಿಟಲ್ಸ್ ತನ್ನ ಸಂಸ್ಥೆಯ ವತಿಯಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಇವತ್ತು ಬಹುಶಃ ರಾಜ್ಯದಲ್ಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಸುಸಜ್ಜಿತವಾದ ಮತ್ತು ಆಧುನಿಕ ತಂತ್ರಜ್ಞವುಳ್ಳಂಥ ಮತ್ತು ಇವತ್ತು ಮಹಿಳಾ ಮತ್ತು ಮಕ್ಕಳ ಆ ಒಂದು 150 ಬೆಡ್ಗೆ ಸೀಮಿತವಾಗಿ ಒಂದು ವಿಶೇಷವಾದ ಆಸ್ಪತ್ರೆಯನ್ನು ಕಟ್ಟಿ ನಾವೆಲ್ಲರೂ ಕೂಡ ಇದು ಉದ್ಘಾಟಿಸ್ತಾರೆ. ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ಸಂಸ್ಥೆಯ ಮಾಲಕರಾಗಿರುವಂಥ ಡಾಕ್ಟರ್ ಆಜಾದ್ ಮೂಪನ್ ಅವರು, ಇಂಥೆಲ್ಲ ಡೈರೆಕ್ಟರ್ ಕೂಡ ಇವತ್ತು ಉಪಸ್ಥಿತರಿದ್ದು ಸಮಾಜಕ್ಕೆ ಇವತ್ತು ಅರ್ಪಿಸಲಾಗಿದೆ. ನಾನು ಆಸ್ಟರ್ ಸಂಸ್ಥೆಯ ಮುಖ್ಯಸ್ಥರಾದ ಆಜಾದ್ ಮೂಪನ್ ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ವಿದೇಶದಲ್ಲಿ ಇವತ್ತು ಹಲವಾರು ಆಸ್ಪತ್ರೆಗಳನ್ನು ಇವತ್ತು ಸ್ಥಾಪಿಸಿ ಬಹುಶಃ ಇವತ್ತು ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಅದನ್ನು ಪ್ರಾರಂಭ ಮಾಡೋ ಮೂಲಕ ಅದ್ರ ಜೊತೆ ಕರ್ನಾಟಕದಲ್ಲಿ ಕೂಡ ಇವತ್ತು ಇದು 3ನೇ ಅವರ ದೊಡ್ಡ ಮಟ್ಟದ ಇವತ್ತು ಆಸ್ಪತ್ರೆ ಪ್ರಾರಂಭ ಆಗುವಂಥದ್ದು. ಇದು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಜನಸಾಮಾನ್ಯ ಸಿಕ್ಕುವಂತಹ ಒಂದು ಚಿಕಿತ್ಸೆ ಸಂಬಂಧ ಒಂದು ವ್ಯವಸ್ಥೆ. ಅಷ್ಟು ಮಾತ್ರ ಅಲ್ಲ, ಇದು ಭಾಳಷ್ಟು ಉದ್ಯೋಗವನ್ನು ಇವತ್ತು ಸೃಷ್ಟಿ ಮಾಡುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಅದು UT ಖಾದರ್ ಅವರು ಸ್ಪೀಕರ್ ಅವರು ಹೇಳಿದಂಗೆ ಮತ್ತು ಅವರು ನಮ್ಮ ಸ್ಪೀಕರ್ ಹೆಲ್ತ್ ಮಿನಿಸ್ಟರ್ ಹೇಳಿದಂಗೆ ಶ್ರೀ ಗುಂಡೂರಾವ್, ಇದೊಂದು ಆಧುನಿಕ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸೆಂಟರ್ ಅಂದರೆ ಮದರ್ ಆ್ಯಂಡ್ ಚೈಲ್ಡ್ ಅಂದರೆ ಮಹಿಳಾ ಮತ್ತು ಮಕ್ಕಳಿಗೆ ಒಂದು ಹೈ ಎಂಡ್ ಸೆಂಟರ್ ಆಸ್ಟರ್ ವೈಟ್ಫೀಲ್ಡಲ್ಲಿ ಒಂದು ಹೈ ಎಂಡ್ ಸೆಂಟರ್ ತಂದಿದ್ದೀವಿ. ಅದರಲ್ಲಿ ಇವಾಗ ವೈಟ್ಫೀಲ್ಡಲ್ಲಿ ನಮಗೆ 380 ಬೆಡ್ ಇತ್ತು, ಇವಾಗ ಇನ್ನೂ 150 ಬೆಡ್ ಅಂತೂ ಆ್ಯಡ್ ಮಾಡಿದ್ದೀವಿ. ಈ 150 ಬೆಡ್ ಸೇರಿಕೊಂಡು ಇವತ್ತು 540 ಬೆಡ್ಸ್ ಅಂದರೆ 540 ಬೆಡ್ಸು ಒಂದು ದೊಡ್ಡ ಆಸ್ಪತ್ರೆ ಆಗಿಬಿಟ್ಟಿದೆ. ಇದು ವೈಟ್ಫೀಲ್ಡಲ್ಲಿ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಯಾವುದೂ ಇಲ್ಲ. ನಾವು ಆಸ್ಟರ್ ಕಡೆಯಿಂದ ನಮ್ಮ ಚೇರ್ಮನ್ ಕಡೆಯಿಂದ ಅವ್ರ ವಿಷನ್ ಏನಂದರೆ, ನಾವು 10 ವರ್ಷ ಹಿಂದೆ ಆಸ್ಟರಲ್ಲಿ ಹೆಬ್ಬಾಳಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದು 500 ಬೆಡ್ ಇತ್ತು. ಮತ್ತು ಆಸ್ಟರ್ RV ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಸೇರಿಕೊಂಡು 1250 ಬೆಡ್ ಇದೆ. ನಾವು ಇನ್ನೂ 2 ಹಾಸ್ಪಿಟಲ್ ಅಂತೂ ತರ್ತಾಯಿದ್ದೀವಿ. ಯಶವಂತಪುರಲ್ಲೊಂದು ಮತ್ತು ಇದು ಸರ್ಜಾಪುರಲ್ಲೊಂದು. ಯಶವಂತಪುರ ಬಂದು 500 ಬೆಡ್ಡು, ಇದೊಂದು 480 ಬೆಡ್ ಬರುತ್ತೆ ಸರ್ಜಾಪುರಲ್ಲಿ. ಎಲ್ಲ ಸೇರಿಕೊಂಡು 2500 ಬೆಡ್ ಆಗುತ್ತೆ ಆಸ್ಟ್ರಲ್ಲಿ. ನಮ್ಮ ಚೇರ್ಮನ್ ಕಡೆಯಿಂದ ವಿಷನ್ ಏನಂದರೆ, ಇಲ್ಲಿರುವ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಸೌಲಭ್ಯವಾಗಿ ಮತ್ತು ಸ್ವಲ್ಪ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಸೆಂಟರ್ ಆಗಲಿ ನಾವು ಎಲ್ಲ ಕಡೆ ಮಾಡಿದ್ದೀವಿ. ಸೊ ಎಲ್ಲರೂ ಪಡ್ಕೊಂಡು ಇದು ಸೌಲಭ್ಯವನ್ನು ತಗೊಳ್ಬೋದು.